ಕನ್ನಡದವರೇ ಅಲ್ಲ ಸರ್, ಎಲ್ಲ ಅರ್ಜುನ್ ರೆಡ್ಡಿ ಆಗ್ಲಿ ಇನ್ನೊಂದಾಗ್ಲಿ ನಮ್ಮವರು ನೋಡಿದಾರಲ್ಲ, ಬೇಬಿ ಆಗಿರ್ಲಿ ನಮ್ಮವ್ರು ನೋಡಿದಾರಲ್ಲ. ನಮ್ಮ ದ ಥಿಂಗ್ ಇಸ್ ದಟ್ ಹೌ ಪೀಪಲ್ ಟೇಕ್ ಇಟ್ ಇಂಡಸ್ಟ್ರಿಯಲ್ಲಿ ನಾನು ಹೇಳ್ತಾ ಇರೋದು. ಇವ್ರು ಆವಾಗಲೇ 3 years ಬ್ಯಾಕೆ ನಂಗೆ ಸ್ಕ್ರಿಪ್ಟ್ ಕೊಟ್ಟಿದ್ರು, ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ. ಅನಿಮಲ್ ಬಗ್ಗೆ ಮಾತಾಡ್ತೀವಿ ಅಥವಾ ಅರ್ಜುನ್ ರೆಡ್ಡಿ ಮಾತಾಡ್ತೀವಿ ಅಥವಾ ಇನ್ನೊಂದು ನೆಕ್ಸ್ಟ್ ಯಾವ್ದೋ ಮಾತಾಡ್ತೀವಿ. ಆಮೇಲೆ ಫಿಲಮ್ ನೋಡಿದ್ರೆ ಏನು ಇರಲ್ಲ ಸರ್. ನನ್ ಡೌಟ್, ಕನ್ನಡಗೊಂದು ರೂಲ್ಸು ತಮಿಳ್ನಾಡಿಗೊಂದು ರೂಲ್ಸ್ ಇಲ್ವಲ್ಲ. ಸೊ ನಾವ್ ಅದ್ ಮಾಡಿದ್ರೆ ನನ್ನ ಪ್ರಕಾರ ನಾವ್ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಲಿಲ್ಲ. ತಮಿಳಲ್ಲಿ ಬಿಟ್ಟಿದ್ದಾರೆ. ತಮಿಳಲ್ಲಿ ಎಷ್ಟು ಫಿಲಮ್ ಅಲ್ಲಿ ನಿತ್ಯಾನಂದ್ ಅವ್ರನ್ನ ಡೈರೆಕ್ಟ್ ಆಗಿ ತೋರ್ಸವ್ರೆ, ಬೋಲ್ಡ್ ಕಂಟೆಂಟ್ ಮಾಡಿದ್ದಾರೆ, ವಾವ್ ಸೂಪರ್ ಅಂತ ಹೇಳಿ. ಇಲ್ಲಿ ನಾವು ನಮ್ ಕಷ್ಟಪಟ್ಟಿದ್ ಪ್ರಯತ್ನ ಪಟ್ಟಿದ್ ತೋರ್ಸಾದ್ಮೇಲೆ ಅವರು ಒಳ್ಳೆ ಪೇಪರ್ ಎಸ್ದಂಗೆ ಎಸದ್ಬಿಟ್ಟು ಇಲ್ಲ ಇದು ನಮ್ಗಲ್ಲ, ನಾವು ಸೆಟ್ ಆಗಲ್ಲ, ನಾವು ರಿಲೀಸ್ ಮಾಡಕ್ ಬಿಡಲ್ಲ ಅಂತ. ಸರ್ 1 month 1.5 month ಅವ್ರು ನೋಡಕ್ ಟೈಮ್, ಅದ್ ನಾರ್ಮಲ್ ಏನ್ ಮಾಡಕ ಇರತ್ತೆ. ನೋಡಾದ್ಮೇಲೆ ನೀನು ಸಾಹಿತ್ಯ ಬದುಕ್ತೀಯ ಅಂತ ಹೇಳಕ್ಕೆ 2 ತಿಂಗಳು ತಗೊಂಡ್ರು. ಒಂದ್ ಡ್ರಗ್ಸ್ ಹೆಸರು ಏನಕ್ಕೆ ಎಷ್ಟೊಂದ್ ಸರಿ ಇವ್ರು ಹೇಳ್ದಂಗೆ ಅದು ಯಾವ್ದೋ ಡ್ರಗ್ಸ್ ಹೆಸರು ಹೇಳದ್ರಲ್ಲ, ಕೋಕೇನ್. ಎಷ್ಟು ಫಿಲಮ್ ಅಲ್ಲಿ ಇದ್ ಮಾಡೋರೆ. ಬೇರೆಯವ್ರು ಇವ್ರು ಎಲ್ಲೋ ಬೇರೆ ದೇಶದವ್ರು ಬಂದಿಲ್ಲ ಸರ್, ಇಲ್ಲಿರೋರು ಕನ್ನಡದವ್ರೆ. ನೀವೇ ಸಪೋರ್ಟ್ ಮಾಡಿಲ್ಲ, ನೀನ್ ಬೇರೆಯವ್ರು ಏನ್ ಮಾಡ್ತಾರೆ ಸರ್? ನಾನು ಹೇಳೋದು ರಿಲೀಸಲ್ ಕಾಂಪಿಟೇಷನ್, ರಿಲೀಸಲ್ ಕಾಂಪಿಟೇಷನ್. ಸೊ ಕಂಟೆಂಟ್ ವೈಸ್ ನಮ್ ಚೆನ್ನಾಗಿದ್ರೆ ಹೋಗತ್ತೆ ಅಂತ ತುಂಬಾ ನಂಬ್ತೀವಿ ಅದು. ಸೊ ನಮ್ ಚೆನ್ನಾಗಿದೆ ಹೋಗತ್ತೆ ಅಂತ ನಂಬ್ತಾ ಇದ್ದೀವಿ. ಲೇ, ನನಗೆ ವೈಸ್ ಪ್ರೆಸಿಡೆಂಟ್ ಅಂತ ಗೊತ್ತಿಲ್ಲದೆ ಇರ್ಬೋದು, ಬಟ್ ಡ್ರಗ್ಸ್ ಸೇಲ್ ಸಿಗದಂತ ಪಾಠ ಗೊತ್ತು. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ಕಾಸಿದ್ರೆ ಕೈಲಾಸ ಅಲ್ಲ, ಕೈಲಾಸ ಕಾಸಿದ್ರೆ ಸಿನಿಮಾದ ಚಿತ್ರತಂಡ ಜೊತೆಗಿದೆ ನಾಯಕ ಮತ್ತು ನಿರ್ದೇಶಕರು. ಬನ್ನಿ ಅವ್ರ ಒಂದಷ್ಟು ಮಾತಾಡಿಸ್ದ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ದು ಎಸ್ ಸರ್, ಕೈಲಾಸ ಕಾಸಿದ್ರೆ ಕೈಲಾಸ ಅಲ್ಲ, ಇದು ಏನು ಉಲ್ಟಾ ಇದೆಯಲ್ಲ ಹೆಸರು? ಏನೋ ಒಂಥರ ಗಾದೆನೇ ಚೇಂಜ್ ಮಾಡಿಬಿಟ್ಟಿದ್ದೀರಾ ಟೈಟ್ಲಲ್ಲಿ. ಇಲ್ಲ, ಮೂವಿಯಲ್ಲಿ ಎಲ್ಲ ರಿವರ್ಸ್ ಆಗುತ್ತೆ. ನಾರ್ಮಲ್ ರೆಗ್ಯುಲರ್ ಮೂವಿಯಲ್ಲಿ ಆಗೋದಾಗಲ್ಲ. ಸೊ ಅದಕ್ಕೋಸ್ಕರ ಅಂದರೆ ಅರ್ಥ ಇಲ್ಲ. ಅಂದರೆ ಆಲ್ ದ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್ ಎಲ್ಲರೂ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾರೆ. ಓಕೆ, ಎಲ್ಲ ಉಲ್ಟಾ, ಎಲ್ಲರೂ ಉಲ್ಟಾ. ಓ ಹಂಗೆ. ಸರಿ ಹೇಳಿ. ಫಿಲಮ್ ನೀವು ಅನ್ಕೊಂಡಂಗಿರಲ್ಲ, ಸಾಲ್ ಆಪೋಸಿಟ್, ಔಟ್ ಆಫ್ ದಿ ಬಾಕ್ಸ್ ಹೋಗ್ತಾ ಇರತ್ತೆ. ಸೊ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀವಿ. ಕೈಲಾಸ ಕಾಸಿದ್ರೆ. ಸೊ ಓಕೆ, ನಿಮ್ಮ ಒಂದು ಸೆಕೆಂಡ್ ಮೂವಿ ಇದು. ಹೌದು. ಈ ಮೂವಿಲಿ ನಿಮ್ಮ ಕ್ಯಾರೆಕ್ಟರ್ಗೆ ಏನೋ ಸಮಥಿಂಗ್ ಏನೋ ಡಿಫ್ರೆಂಟ್ ಮಿಸ್ಟೀರಿಯಸ್ ಆಗಿದೆ, ಫನ್ ಇದೆ, ಏನೋ ಹುಡುಕ್ತಾ ಇರ್ತೀರಾ ಅಥವಾ ಏನೋ ಹುಡುಕ್ಸ್ತಾ ಇದ್ದಾರೆ, ಆ ಥರ ಎಲ್ಲ ಇದೆ, ಏನೋ ಒಂದು ಎಲಿಮೆಂಟ್ಸ್ ಇದೆ. ಸೊ ಏನು ಹೇಗಿತ್ತು ಅದು ಪಾತ್ರ? ಫನ್ನು ನೋಡೋರ್ಗೆ, ಬಟ್ ನನಗೆ ಫನ್ ಇರಲ್ಲ. ಬಿಕಾಸ್ ನನ್ನ ಸರೌಂಡಿಂಗ್ ಎಲ್ಲ ಇದಾಗ್ತಾ ಇರತ್ತೆ. ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಸೂರಜ್ ಅಂತ ಮಾಡ, ಅವನ್ ಎಲ್ಲಾ ಕಡೆ ಏನು ಇರ್ವೇ ಬಿಟ್ಕೊಂತಾರೆ ಅಂತಾರ. ಸೊ ಆ ತರ ಕ್ಯಾರೆಕ್ಟರ್ ಅವ್ನು ಎಲ್ಲಾ ಕಡೆ ಹೋಗಿ ಒಂದ್ ಕಿತಾಪತಿ ಮಾಡಿ ಒಂದ್ ಸಿಗಾಕ್ಸ್ತಾನೆ. ಅದರಿಂದ ಹಿಂಗ್ ಆಚೆ ಬರ್ತೀನಿ ಅನ್ನೋದು ಫಿಲಮ್ ಅಲ್ಲಿ ಕತೆ. ಎಲ್ಲಾದ್ರಲ್ಲೂ ನಾರ್ಮಲ್ ಆಗಿ ನಡೆಯೋದು ಒಂದು ದೊಡ್ಡ ಕಷ್ಟ ಕೊಡೋ ತರ ಕ್ರಿಯೇಟ್ ಮಾಡ್ತಾನೆ. ಸೊ ಆ ತರ ಕ್ಯಾರೆಕ್ಟರ್ ಒಂದು. ಸೊ ನೋಡೋರ್ಗೆ ಫನ್, ಬಟ್ ನನಗ್ ಫನ್ ಇರಲ್ಲ. ನಿಮಗೆ ಫನ್. ಓಕೆ, ಹೀರೋ ತರಲೇ ಇರ್ತಾನೆ ಜೊತೆಗೆ, ಹೀರೋ ಜೊತೆಗಿರೋ ಇಸ್ ಬೆಸ್ಟ್ ಫ್ರೆಂಡ್. ಓಕೆ, ಸೊ ಇಬ್ರು ರೂಮ್ಮೇಟ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್. ಅವ್ರು ಏನು ಮಾಡ್ತಾರೆ? ಓ ಆ ಥರ. ಕಾಲೇಜ್ ಲವ್ ಸ್ಟೋರಿ ಆ ಥರ ಸಮಥಿಂಗ್ ಇದೆಯಾ? ಇದು ಕಾಲೇಜ್ ಲವ್ ಸ್ಟೋರಿ ಅಲ್ಲ. ಇಂಜಿನಿಯರಿಂಗ್ ಆದ್ಮೇಲೆ ಬಿಫೋರ್ ವಿ ಗೋ ಟು ಜಾಬ್ ನ ಒಂದು ಪೀರಿಯಡ್ ಇರುತ್ತೆ. ಓ ಅಂದ್ರೆ ಸೈಕಲ್ ಹೊಡೆಯುತ್ತಾರೆ. ಸೈಕಲ್ ಒಂದೆರಡು ವರ್ಷ ಇರತ್ತಲ್ಲ, ಮಾಡಿದ್ರೆ ಆಯ್ತು ಹಂಗೆ ಕೆಲಸ ಸಿಕ್ಕಿದ್ರು ಹುಡುಕೋ ಅಂತ ಸರ್ಚಿಂಗ್ ಅಲ್ಲಿ. ನೀವೇ ಸರ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀರಾ ಸರ್? ಓಹೋ, ಅದಕ್ಕೆ ಆಲ್ಮೋಸ್ಟ್ ಅವ್ರದೇ ಕತೆ. ಕತೆ ಹೆಂಗೆ ಸರ್ ಇದು? ಇವ್ರ ಲೈಫ್ ಇನ್ಸ್ಪಿರೇಷನ್. ಅದಕ್ಕೆ ಬಡ್ಡಿ ಕಾಮಿಡೀಸ್ ಅಂದ್ರೆ ತುಂಬಾ ಇಷ್ಟ. ಸೊ ಹ್ಯಾಂಗ್ ಓವರ್ ಅಂತ ಮೂವಿ ಒಂದು ಕನ್ನಡ ಬಂದಿಲ್ಲ. ಹೌದೌದು. ಸೊ ಐ ಟ್ರೈ ಲೆಟ್ಸ್ ಮೇಕ್ ಸಮಥಿಂಗ್ ಫನ್. ಸೊ ಫಸ್ಟ್ ಟೈಮ್ ಡೆಬ್ಯೂ ಮಾಡ್ತಾ ಇದ್ದೀರಾ? ಪ್ರೀವಿಯಸ್ ಯಾವ್ದನ್ನ ಸಿನಿಮಾ ವರ್ಕ್ ಮಾಡಿದ್ರಾ ಸರ್ ನೀವು? ಪ್ರೀವಿಯಸ್ ಸಿನಿಮಾಲಿ ವರ್ಕ್ ಮಾಡಿಲ್ಲ, ವೆಬ್ ಸೀರೀಸ್ ಅಲ್ಲಿ ವರ್ಕ್ ಮಾಡಿದ್ವಿ. ಓಕೆ, ಯಾವುದು ಸರ್? ತೆಲುಗು ವೆಬ್ ಸೀರೀಸ್. ತೆಲುಗು. ಓಕೆ. ಅದಾದ್ಮೇಲೆ ಒಂದು 3 ಶಾರ್ಟ್ ಫಿಲ್ಮ್ಸ್ ಮಾಡಿದ್ವಿ ತೆಲುಗುಗೆ. ಸೊ ದಿಸ್ ಇಸ್ ದ ಫಸ್ಟ್ ಕನ್ನಡ. ಸೊ ಕನ್ನಡ ಫಿಲಮ್ ಒಂದೇ ಸಲ ಬಿಗ್ ಹೀಗೆ ಮಾಡಿಬಿಡ್ತಾ ಇದ್ದೀರಾ. ಓಕೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ಮೂವಿ ಡೈರೆಕ್ಷನ್ ಮಾಡಿ? ಇಟ್ ವಾಸ್ ಗುಡ್. ಇಟ್ ವಾಸ್ ವೆರಿ ಕ್ರೇಜಿ ರೈಡ್ ಅಂತಾರಲ್ಲ, ಒಂದು ಫಿಲ್ಮ್ ಮಾಡೋ ಮುಂಚೆ ಇನ್ ದ ಪ್ರಾಸೆಸ್ ನಮ್ಗೆ ಏನೇನು ಕಷ್ಟ ಬರುತ್ತೆ ಎಲ್ಲ ಬರ್ತಿದ್ರು. ಓಕೆ, ಸೊ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್.
ವೆಂಕಟ್ ಅವರು ಎಲ್ಲಿ ಮೂಲ ಎಲ್ಲಿ ನಿಮ್ಮದು? ಬಳ್ಳಾರಿ. ಹ್ಞೂ. ಮದರ್ ಇಸ್ ಫ್ರಮ್ ಬಳ್ಳಾರಿ. ಓ. ನಮ್ಮ ಅಪ್ಪಾಜಿ ಆಂಧ್ರ ಪ್ರದೇಶ. ಓಕೆ. ಸೊ ನಾನು ಹುಟ್ಟಿದ್ದು ಬಳ್ಳಾರಿಯಲ್ಲಿ, ಅಂದರೆ ಎಜುಕೇಶನ್ ಎಲ್ಲ ಮಾಡಿದ್ದು ಆಂಧ್ರಲ್ಲಿ. ಓಕೆ. ವರ್ಕ್ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಬ್ಯಾಂಗ್ಳೂರ್. ಓಕೆ. ಒಂದು 10 years ಕೆಲಸ ಮಾಡಿದೆ. ಕತೆ ಹುಟ್ಟಿದ್ದು ಹೇಗೆ? ಸೊ ಕತೆ ಬರ್ತಾ ಇದ್ದೆ. ಐ ಹ್ಯಾಡ್ ಮಲ್ಟಿಪಲ್ ಸ್ಕ್ರಿಪ್ಟ್ಸ್, ಬಟ್ ವೆನ್ ವಿ ಪ್ರೊಡ್ಯೂಸರ್ ಏನಾರ ಒಳ್ಳೆ ಸ್ಟೋರಿ ಹೇಳು, ಇಟ್ ಶುಡ್ ಬಿ ಇನ್ ಲಿಮಿಟೆಡ್ ಬಡ್ಜೆಟ್ ಅಂದರೆ ದೆನ್ ಐ ಸೆಡ್ ಐ ಮೀನ್ ಒಂದು ಫನ್ ಫಿಲ್ಮ್ ಮಾಡೋಣ ಅಂತ. ಓಕೆ. ಸೊ ಐ ಚೂಸ್ ದಿಸ್ ಸ್ಕ್ರಿಪ್ಟ್. ಹಾಗೆ ಅಂದರೆ ಕತೆ ಬರೋಕ್ಕೆ ಏನಾದರೂ ಒಂದು ಇನ್ಸ್ಪಿರೇಷನ್ ಇರುತ್ತಲ್ಲ, ಇಲ್ಲ ಅವರು ಗೈಡೆನ್ಸ್ ಕೊಟ್ಟಿದ್ದು ಅಥವಾ ನೀವು ಮಾಡ್ಕೊಂಡು? ಇಲ್ಲ, ಇದು ನಾನೇ ಮಾಡ್ಕೊಂಡಿದ್ದು. ಐ ಲೈಕ್ ಫನ್ ಫಿಲ್ಮ್ಸ್. ಬಡ್ಡಿ ಕಾಮಿಡೀಸ್ ಅಂದರೆ ತುಂಬ ಇಷ್ಟ ನನಗೆ. ಸೊ ನಾನು ಅಂಥದ್ದೊಂದು ಬರೆಯೋಣ, ಕರೆಂಟ್ ಜನರೇಷನ್ಗೆ, ಕರೆಂಟ್ ಬರ್ನಿಂಗ್ ಟಾಪಿಕ್, ಆಲ್ವೇಸ್ ಕ್ರೇಜಿ ಟಾಪಿಕ್ ಎಲ್ಲ ಇನ್ಕ್ಲೂಡ್ ಮಾಡೋಣ. ಸರ್, ನೀವು ಈ ಪಾತ್ರ ಅಭಿನಯಿಸ್ಬೇಕಾದ್ರೆ ಒಂದಷ್ಟು ಇದರೊಳಗೆ ಕಾಮಿಡಿ ಇದೆ, ಬಟ್ ಏನೋ ಸಮಥಿಂಗ್ ಏನೋ ತೋರ್ಸೋಕ್ಕೂ ಹೊರಟಿದೆ. ಸಮಥಿಂಗ್ ಅದು ಮೆಸೇಜ್ ಇದೆಯಾ ಅಥವಾ ಏನಾದರೂ? ಆಬ್ವಿಯಸ್ಲಿ ಎಲ್ಲ ಮೆಸೇಜ್ ಅದೇ, ಬಟ್ ಆನ್ ದಿ ಫೇಸ್ ಇರಲ್ಲ. ಸೊ ಇಂಡೈರೆಕ್ಟ್ ಆಗಿರತ್ತೆ, ಅದು ತಗೋಬೇಕು ಜನ ಅಷ್ಟೇ. ಓಕೆ. ಎಲ್ಲೆಲ್ಲ ಶೂಟ್ ಮಾಡಿದ್ರ? ಬ್ಯಾಂಗ್ಳೂರು, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಬ್ಯಾಂಗ್ಳೂರು. ಸಾಂಗ್ ಮಾತ್ರ ಮಂಗ್ಳೂರಲ್ಲಿ ಮಾಡಿದ್ವಿ. ಆ್ಯಂಡ್ ಕಂಪ್ಲೀಟ್ ಈ ಸಾಂಗ್ಸ್ ಕೂಡ ಡಿಫ್ರೆಂಟ್ ಆಗಿ ನಾವು ಬಂದಿದ್ದು ನೋಡಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಹೇಳಿಲ್ವ, ಎಲ್ಲ ಫ್ರಮ್ ದ ಫಸ್ಟ್ ನಾವು ಮಾತಾಡಿದಾಗ ಡಿಫ್ರೆಂಟ್ ಆಗಿ ಮಾಡೋಣ, ಔಟ್ ಆಫ್ ದಿ ಬಾಕ್ಸ್ ಏನಾರ ಮಾಡೋಣ ಅಂತ ಮಾಡಿ ಸ್ಟಾರ್ಟ್ ಮಾಡಿದ ಪ್ರಾಜೆಕ್ಟ್ ಇದು. ಸೊ ಎಲ್ಲ ಔಟ್ ಆಫ್ ದಿ ಬಾಕ್ಸೇ ಆಯಿತು. ಬಟ್ ಫನ್ ಅಂದರೆ ಏನು ಹೇಳೋಕೆ ಹೊರಟಿದೆ ಸಿನಿಮಾ? ನಥಿಂಗ್. ಸಿ, ಹೇಳ್ದಂಗೆ ಇಂಜಿನಿಯರಿಂಗ್ ಮುಗಿಸಿ ಆ ಕೆಲಸ ಇರತ್ತಲ್ಲ, ಆ ಕೆಲಸ ಸಿಗೋವರೆಗೂ 1.5 year ಅದು ಯಾರೂ ರೆಸ್ಪಾನ್ಸಿಬಿಲಿಟಿ ತೊಗೊಳಲ್ಲ. ಮಾಡಿದ್ರೆ ಆಯಿತು, ನಾಳೆ ಆಯಿತು. ಇವಾಗ ಕೆಲವರು ಜಿಮ್ ಸ್ಟಾರ್ಟ್ ಮಾಡ್ಬೇಕನ್ನ ನಾಳೆಯಿಂದ ಮಾಡೋಣ, ನೆಕ್ಸ್ಟ್ ಮಂಡೆಯಿಂದ ಮಾಡೋಣ. ಸೊ ಆ ಥರ ಇದು ರೆಸ್ಪಾನ್ಸಿಬಿಲಿಟಿ ಬಂದಾಗ ನಾಳೆಯಿಂದ ಮಾಡೋಣ. ಆಮೇಲೆ ಈಸಿ ಮನಿಗೆ ಹೋಗ್ತೀವಲ್ಲ, ಅದೊಂದು ದಾರಿ ಅಡ್ಡದಾರಿ. ಅಲ್ಲಿ ಹಂಗೆ ಹೋದ್ರೆ ಏನು ಕಷ್ಟ ಬರುತ್ತೆ ಅನ್ನೋದು ತೋರಿಸಿದೀವಿ ಅಷ್ಟೇ. ಎಸ್ ಸರ್, ಮಸ್ತ್ ಮಜಾ ಮಾಡಿದಿರಾ ನೀವು ಲೈಫಲ್ಲಿ? ಈ ಥರ ಒಂದು ಮಸ್ತ್ ಮಜಾ ಮಾಡಿದಿರಾ? ಅಷ್ಟು ಮಾಡಿಲ್ಲ, ಮಾಡಿದೀವಿ. ಓಕೆ. ಅಷ್ಟು ಮಾಡಿಲ್ಲ ಅಂದ್ರೆ ಹೆವಿ ಮಾಡಿದಿಲ್ಲ ಸಿನಿಮಾದಲ್ಲಿ ನೋಡಿ. ಸಿನಿಮಾದಲ್ಲಿ ಎಲ್ಲರೂ ಮಾಡೋದು, ರಿಯಲ್ ಲೈಫ್ ಎಲ್ಲರೂ ಮಾಡೋದು. ಲೈಕ್ ಒಂದಷ್ಟು ಮಸ್ತ್ ಮಜಾ ಆಗಿರುತ್ತೆ ಕಾಲೇಜಲ್ಲಿ. ಆ ಸ್ಕೂಲ್ ಪೀರಿಯಡ್ ಆಗಲಿ, ಕಾಲೇಜ್ ಚೆನ್ನಾಗಿ ಮಾಡಿ, ಬಟ್ ಓದೋದಕ್ಕಿಂತ ಅದ್ರಲ್ಲಿ ಜಾಸ್ತಿ ಮಾಡಿದ್ವಿ. ಓಕೆ. ಓಕೆ. ಈ ಪಾತ್ರಗಳು ಇರ್ಬೋದು, ಎಲ್ಲರೂ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗಳಿದೆ, ಡಿಫ್ರೆಂಟ್ ಕಾಮಿಡಿ. ಅವ್ರ ಕೈಲೂ ಕಾಮಿಡಿ ಅಂದ್ರೆ ಅವ್ರು ನೋಡೋಕೆ ವಿಲನ್ ಅವ್ರ ಕೈಲೇ ಕಾಮಿಡಿ ಮಾಡಿಸಿದ್ರೆ. ಸೊ ಹೇಗಿತ್ತು ಅದೊಂದು ಅನುಭವ? ನನ್ನದೇ ಫಸ್ಟ್ ಫಿಲಮ್ಗೂ ಇದಕ್ಕೆ ತುಂಬ ಪ್ಯಾರಲಲ್. ಅದೊಂಥರ ಡಿಫ್ರೆಂಟ್ ಜೋನ, ಇದೊಂದು ಡಿಫ್ರೆಂಟ್. ನನ್ನ ಕತೆ ಓಕೆ ಮಾಡಿದ್ಕೂ ಅದೇ ರೀಸನ್, ತುಂಬ ಡಿಫ್ರೆಂಟ್ ಆಗಿದೆ. ಸೊ ಏನಾಗುತ್ತೆ, ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ನಾವು ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ. ಅವ್ನು ಸೂರಜ್, ನನ್ನ ಫ್ರೆಂಡ್ ಕ್ಯಾರೆಕ್ಟರ್, ಅವ್ನು ಬಿಟ್ಟು ಬೇರೆಯವ್ರೆಲ್ಲ ಸೀರಿಯಸ್ ಆಗಿರ್ತಾರೆ, ಬಟ್ ನೋಡೋರಿಗೆ ಅದು ಕಾಮಿಡಿ ಇರುತ್ತೆ. ಸೊ ಅದು ಇದರಲ್ಲಿ ಡಿಫ್ರೆಂಟ್ ಅಂದರೆ ಅದೇ, ದೇ ವಿಲ್ ಬಿ ವೆರಿ ಟ್ರೂ ಟು ಸೀರಿಯಸ್ ಆಗಿರ್ತಾರೆ, ಬಟ್ ನೋಡೋರಿಗೆ ಅದು ಕಾಮಿಡಿ ಆಗಿರುತ್ತೆ. ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಪ್ಲೇಸ್ ದಮ್ ಇನ್ ಕ್ರೇಜಿ ಸಿಚುವೇಶನ್ ಅವರೆಲ್ಲ ಸೀರಿಯಸ್ ಆಗಿರ್ತಾರೆ, ದ ಆಡಿಯನ್ಸ್ ವಿಲ್ ಹ್ಯಾವ್ ಕಾಮಿಡಿ. ಓಕೆ. ಅಂದ್ರೆ ಅಲ್ಲಿ ಟ್ರಾಜಿಡಿ ನಡೀತಿದ್ರೆ ಅಲ್ಲಿ ಕಾಮಿಡಿ. ಓಕೆ. ನೀವು ಸಿನಿಮಾ ರಂಗಕ್ಕೆ ಬರೋಕ್ಕೆ ಒಂದು ಇನ್ಸ್ಪಿರೇಷನ್ ಅಂದರೆ ಯಾರು? ಚಿಕ್ಕ ವಯಸ್ಸಿಂದ ಫಿಲಮ್ಗಳು ನೋಡ್ಕೊಂಡು ಬರೋದು ಇನ್ಸ್ಪಿರೇಷನ್. ನಾನು ಎಲ್ಲ ನೋಡ್ಕೊಂಡು ಬಂದಿದ್ದೀರ. ಸೊ ಎಲ್ಲ ದಿನಾಗಲೂ ಫಿಲಮ್ ನೋಡ್ಕೊಂಡು ಬಂದಿರೋ. ಓಕೆ. ಸೊ ಅದರಿಂದ ನಮ್ಮ ಹುಡುಗಿರಿಗಿಂತ ಫಿಲಮ್ ಮೇಲೆ ತುಂಬ ಲವ್ ಜಾಸ್ತಿ ಆಗಿದೆ. ಸೊ ಅರ್ಥ ಆಗಲಿಲ್ಲ, ಇನ್ನೊಂದ್ಸಲಿ. ಹುಡುಗಿರ್ ಲವ್ ಮಾಡೋದಕ್ಕಿಂತ ಫಿಲಮ್ ಜಾಸ್ತಿ ಲವ್ ಮಾಡಿರೋದು. ಹುಡುಗಿರ್ ಲವ್ ಮಾಡಿಲ್ಲ ನೀವು? ಅದು ಸಿನಿಮಾದಲ್ಲಿ ಮಾತ್ರ. ಓಕೆ. ಸೊ ಅವತ್ತಿಂದ ಅಂದ್ರೆ ಚಿಕ್ಕ ವಯಸ್ಸಿಂದಲೂ ಸಿನಿಮಾ? ಬಿಕಾಸ್ ನಮ್ಮ ತಂದೆ ಇಂಡಸ್ಟ್ರಿ ಥಿಯೇಟರ್ಸ್ ಜಾಸ್ತಿ. ಓಕೆ. ಸೊ ನಾವು ಆಡೋದ್ಕಿಂತ, ಸೊ ರಿಲೇಷನ್ ಮನೆಗೆ ಹೋಗೋದ್ಕಿಂತ ಥಿಯೇಟರ್ಸ್ ಜಾಸ್ತಿ ವಿಸಿಟ್ ಮಾಡಿರೋದು. ಸೊ ಎವ್ರಿ ಡೇ ಥಿಯೇಟರ್ ವಿಸಿಟ್ ಅಂತೂ ಇರೋದು. ಅಪ್ಪ ಕೂಡ ಆಕ್ಟರ್? ನಾನು ನಮ್ಮ ಥಿಯೇಟರ್ಸ್ ಇದೆ, ಡಿಸ್ಟ್ರಿಬ್ಯೂಟರ್ ಆಗಿದ್ರು, ಪ್ರೊಡ್ಯೂಸರ್ ಆಗಿದ್ರು. ಓಕೆ. ಸೊ ಅವಾಗ ನಮ್ಮ ರಿಲೇಷನ್ ಮನೆ ಜಾಸ್ತಿ ವಿಸಿಟ್ ಮಾಡೋದಕ್ಕಿಂತ ನನ್ನ ಥಿಯೇಟರ್ಸ್ ವಿಸಿಟ್ ಜಾಸ್ತಿ ಇದೆ. ಸೊ ವೀಕೆಂಡ್ ನಂದು ಕ್ರಿಕೆಟ್ ಅಥವಾ ಥಿಯೇಟರ್ ಎರಡೇ ಇದ್ದೀನಿ. ನನ್ನ ಸ್ಕೂಲಲ್ಲಾಗಿರಲಿ, ಕಾಲೇಜಲ್ಲಾಗಿರಲಿ, ಚೈಲ್ಡ್ಹುಡ್ ಆಗಿರಲಿ, ಇವಾಗಲೂ ಅಷ್ಟೇ. ಒಂದು ಕ್ರಿಕೆಟ್ ಆಡ್ತೀನಿ ಅಥವಾ ಫಿಲಮ್ ನೋಡಕ್ ಹೋಗ್ತೀರಾ? ಹೋಗ್ತಿಲ್ಲ? ಇಲ್ಲ, ಜಾಸ್ತಿ ಅದೇ ಹೇಳ್ತಾರೆ. ಕಾಲೇಜಲ್ಲೂ ಇದ್ದಾಗೂ ಅಷ್ಟೇ, ಒಂದು ಕ್ರಿಕೆಟ್ ಆಡ್ತಾ ಇದ್ದಿದ್ದು, ಇಲ್ಲ ಅಂದ್ರೆ ಫಿಲಮ್, ಎರಡೇ ಇದ್ದಿದ್ದು ನನ್ನ ಲೈಫಲ್ಲಿ. ಸೊ ಫಿಲಮ್ ಫಿಕ್ಸ್ ಆಯ್ತು. ಓಕೆ. ಸೊ ಓದೋದು ಹೋಯ್ತು, ಫಿಲಮ್ ಒಂದು ಫಿಕ್ಸ್ ಆಯ್ತು. ಓಕೆ ಸರ್, ನಿಮ್ಮ ಕತೆ ಹೇಳೋದಾದ್ರೆ?
ಅದು ಆ ಥರ ಏನಾದರೂ ಇನ್ಸ್ಪಿರೇಷನ್ ಫ್ರಮ್ ಮೂವೀಸ್ ಜಾಸ್ತಿ ನೋಡ್ತಿದ್ದೆ. ಸೊ ಇನ್ಸ್ಪಿರೇಷನ್ ಅಂದರೆ ಕನ್ನಡ ಆಗಲಿ ಉಪೇಂದ್ರ ಸರ್ ಇನ್ಸ್ಪಿರೇಷನ್, ತೆಲುಗಲ್ಲಿ ಎಲೆಕ್ ರಾಮಪ್ಪ, ತಮಿಳಲ್ಲಿ ವೆಂಕಟಪ್ಪ. ಸೊ ದೀಸ್ ಸೊ ಇವ್ರ ಫಿಲ್ಮ್ಸ್ ಒಳ್ಳೆ ಮೇಕಿಂಗ್ ಬರಬೇಕು ಅಂತ. ಆ್ಯಂಡ್ ದಿಸ್ ಕ್ವಿಟ್ ಮಾಡಿ ಬರೋವಂಥದ್ದು ಅಂದರೆ ಜಾಬ್ ಕ್ವಿಟ್ ಮಾಡಿದ್ದೀರಾ ಅಂದ್ರೆ ಅಂಥ ಡಿಸಿಷನ್ ಏನು ಅಷ್ಟೊಂದು ಪ್ಯಾಷನ್ ಏನಾಗುತ್ತಂದರೆ ಅದಿರುತ್ತೆ ನನಗೆ, ನಾವು ಮಾಡಬೇಕನ್ನೋದು ಬೇರೆ, ಮಾಡ್ತಾ ಇರೋದು ಬೇರೆ ಇರುತ್ತೆ. ಇಟ್ ವಾಸ್ ಆಲ್ವೇಸ್ ದೇರ್. ಐ ನೋ ಅಂದರೆ ಟೈಮಲ್ಲಿ ನಾನು ಬರ್ತೀನಿ ಅಂತ ಗೊತ್ತಾಗಿತ್ತು. ಬಟ್ ಇನ್ 2017 ಐ ಸೆಡ್ ಓಕೆ ಲೆಟ್ಸ್ ಡೂ ದಟ್. ಓಕೆ, ಮತ್ತೆ ಚಾನ್ಸ್ ಸಿಗಲ್ಲ. ಸೊ ಐ ಕ್ವಿಟ್ ಮೈ ಜಾಬ್ ಸ್ಟಾರ್ಟೆಡ್. ಓಕೆ, ಈ ಕತೆ ಯೂತ್ಸ್ಗೆ ಹಿಂಗೆ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದು ಪ್ರಾಮಿಸ್ ಆಗಿ. ಸೊ ಹೇಗೆ ನೀವು ಅದನ್ನು ಪ್ಲ್ಯಾನ್ ಮಾಡ್ಕೊಂಡ್ರಾ ಈ ಥರ ಎಲ್ಲ ಮ್ಯಾಚ್ ಮಾಡೋ ಥರ ಯೂತ್ಸ್ಗೆ? ಸಿ ಲೇಟರ್ ಬರೋದು ಆಡಿಯನ್ಸ್ ಯಂಗ್ಸ್ಟರ್ಸ್. ಸೊ ಇಫ್ ಐ ವಾಂಟ್ ಟು ಮೇಕ್ ಎ ಫಿಲ್ಮ್ ಇಟ್ ಶುಡ್ ಬಿ ರಿಲೇಟಬಲ್ ಟು ದೆಮ್. ಓಕೆ, ಸೊ ಇವಾಗ ಸೂರಜ್ ಅಂತ ಫ್ರೆಂಡ್ ಎಲ್ಲರಿಗೂ ಅವರೊಬ್ರು ಇದ್ದೇ ಇರ್ತಾನೆ. ರಿಯಲ್ ಲೈಫ್ ಕಾಲೇಜಲ್ಲಿ ಇರ್ತಾನೆ, ಒಬ್ರು ಇದ್ದೇ ಇರ್ತಾನೆ, ಒಬ್ಬ ಜೊತೆಗೆ ಇರ್ತಾನೆ ಅಥವಾ ಕಸ್ಟಲ್ಲಿ ಸಿಗಾಕ್ಸೋನು ತಗ್ಲಾಕೋನು ಇಂಟೆನ್ಷನ್ ಇರಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಬೇಸ್ಡ್ ಆನ್ ದಟ್ ಅಂದರೆ ಕರೆಕ್ಟ್ ಜನರೇಷನ್ ಬೇಸ್ಡ್. ಓಕೆ, ನಿಮ್ಗೆ ಈ ಥರ ರಿಯಲ್ ಲೈಫಲ್ಲಿ ಯಾವ್ದಾದ್ರು ಇನ್ಸಿಡೆಂಟ್ಗಳು ಆಗಿರೋದು ಕಾಮಿಡಿ ಫನ್ ತುಂಬಾ ಇದೆ ಕಾಲೇಜಲ್ಲಿ, ತುಂಬಾ ಇದೆ. ಪೊಲೀಸಿಂದ ಓಡಿರೋದಿದೆ, ಓಕೆ, ಎಷ್ಟೊಂದಿದೆ ನಡೀತಾ ಇರೋದೆ. ಓಕೆ, ಯಾವ್ದಾದ್ರು ಒಂದು ನೆನ್ಪಿಸ್ಕೊಳ್ಳೋದಾದ್ರೆ ನೆನ್ಸು ಎಷ್ಟೊಂದು ಅದೇ ಚಿಕ್ಕ ಚಿಕ್ಕ ಗಲಾಟೆಗಳು, ಚಿಕ್ಕದೇ ಆಮೇಲೆ ಬೇಡ ಫೋನ್ ಮಾಡಿ ತುಂಬಾ ಜನ ಬೈಯೋರು ಇರ್ತಾರೆ ನೋಡೋದು. ಅದೇ ಗಲಾಟೆಗಳಾಗ್ಬೇಕಾದ್ರೆ ಪೊಲೀಸ್ ನೋಡಿ ಓಡೋಗೋಯ್ತು, ಇಲ್ಲದೆ ಇರೋದಕ್ಕೆ ಸಿಗಾಕೊಂಡಿರೋದು. ಸೊ ಎಷ್ಟೊಂದಿದೆ. ಸೊ ಇಂಡೆಪ್ ಬೇಡ ಅಂತ ಅಷ್ಟೇ. ಒಂದು ಇನ್ಸಿಡೆಂಟ್ ಹೇಳ್ಬೋದಪ್ಪ, ನೀವು ಹುಡುಗಿರಿಂದ ಬೇರೆ ಹೋಗಲ್ಲ ಅಂತ ಹೇಳಿದ್ರಲ್ಲ. ಅದೇ ಹುಡುಗಿರಿಂದ ಹೋಗಿಲ್ಲ ಅಂದ್ರೆ ಹುಡುಗಿರ್ಗೋಸ್ಕರ ಫ್ರೆಂಡ್ಸ್ಗೋಸ್ಕರ ಜಗಳ ಆಡಿದ್ ಬೇಜಾನಿಲ್ಲ. ಹುಡುಗಿರ್ಗೋಸ್ಕರ ಅಂದ್ರೆ ತುಂಬಾ ಜನ ಇದಾರೆ. ಅದೇ ಫ್ರೆಂಡ್ಸ್ಗೋಸ್ಕರ ಅಲ್ಲ, ಪಕ್ಕ ಇದೆ ನೋಡಿ ಫ್ರೆಂಡ್ಸ್. ಅದೇ ಹುಡುಗಿರ್ಗೋಸ್ಕರ. ಅದೇ ಹುಡುಗಿರ್ಗೋಸ್ಕರ, ಹುಡುಗಿರಲ್ಲ, ಹುಡುಗಿರೇ ಬಟ್ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್ಗೋಸ್ಕರ. ಹಿಂಗ್ ಸರ್ ಅದು ನನಗೆ ಅರ್ಥ ಆಗ್ತಿಲ್ಲ, ಡೈರೆಕ್ಟ್ ಹೇಳ್ಬೇಕು. ಏನಿಲ್ಲ, ಸಿಂಪಲ್ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಗರ್ಲ್ ಫ್ರೆಂಡ್ಸ್ ಇರ್ತಾರೆ, ಅಲ್ಲಿ ಫ್ರೆಂಡ್ಸ್ ಇರ್ತಾರೆ. ಓಕೆ, ಗರ್ಲ್ ಫ್ರೆಂಡ್ಸ್ಗೋಸ್ಕರ ಗಲಾಟೆ ಮಾಡ್ಕೊಂಡಿದ್ವಿ. ನನ್ ಪರ್ಸನಲ್ ಗರ್ಲ್ ಫ್ರೆಂಡ್ ಅಲ್ಲ. ಸೊ ದೇರ್ ಇಸ್ ಅ ಡಿಫರೆನ್ಸ್. ಫ್ರೆಂಡ್ಸ್ಗೋಸ್ಕರ ಗಲಾಟೆ ಮಾಡೋದಿದೆ. ಹೌದೌದು. ಅಲ್ಲ, ಈ ಸಿನಿಮಾದಲ್ಲಿ ಹೀರೋಯಿನ್ ಇದ್ರಲ್ಲ, ಅಷ್ಟೊಂದು ಅವಾಗ ಗಲಾಟೆ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಸೊ ಆ ಪೀರಿಯಡ್ ದಾಟ್ಬಿಟ್ಟಿದ್ವಿ. ಎಲ್ಲಿ ಲೊಕೇಶನ್ಸ್ ಎಲ್ಲ ಅಂದ್ರೆ ಎಲ್ಲೆಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮೋಸ್ಟ್ಲಿ ಬ್ಯಾಂಗ್ಳೂರ್ ಶೂಟ್ ಮಾಡಿದ್ದು. ಮೋಸ್ಟ್ಲಿ ಬ್ಯಾಂಗ್ಳೂರ್ ಒಂದು ಸಾಂಗ್ ಇವೆಂಟ್ ಮಾಡೋದು. ಓಕೆ, ಅಂಡ್ ಡಿಫ್ರೆಂಟ್ ಸೆಟ್ಸ್ ಎಲ್ಲ ಹಾಕಿರೋದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ. ಸೊ ಅದೆಲ್ಲ ಹೆಂಗೆ ಪ್ಲಾನ್ ಮಾಡಿ? ಇಟ್ಸ್ ಆಲ್ ಅಬೌಟ್ ವಿತ್ ದ ಹೆಲ್ಪ್ ಆಫ್ ಟೆಕ್ನಿಷಿಯನ್ಸ್. ನಮಗೆ ಒಳ್ಳೆ ಸಿನಿಮಾಟೋಗ್ರಫರ್ ವಿನೋದ್ ರಾಜನ್ ನಮ್ಮ ಆರ್ಟ್ ಡೈರೆಕ್ಟರ್. ಸೊ ಅಂಡ್ ವಿ ಯೂಸ್ಡ್ ಗುಡ್ ಲೈಟ್ಸ್, ಅಂದ್ರೆ ಜಾಸ್ತಿ ಲೈಟ್ಸ್ ಎಲ್ಲ ಯೂಸ್ ಮಾಡಿ ಅದಕ್ಕೋಸ್ಕರ ಯು ಸಿ ದಟ್ ಫ್ರೇಮ್ಸ್ ಅಂಡ್ ಎವ್ರಿಥಿಂಗ್ ಇಸ್ ಬ್ರೈಟ್. ಅಂಡ್ ಮ್ಯೂಸಿಕಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಿಜಿಎಂ ಮ್ಯೂಸಿಕ್ ಬಂದು ಆಶಿಕ್ ಕರೀಮ್ ಅಂತ, ಅವ್ರು ಆಲ್ರೆಡಿ ಒಂದು ಕನ್ನಡ ಫಿಲ್ಮ್ ಮಾಡಿದ್ದಾರೆ. ದಿಸ್ ಇಸ್ ದಟ್ ಫಿಲ್ಮ್. ಓಕೆ, ಸೊ ನೀವು ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ? ಅದೇ ಸಾಂಗ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಎಷ್ಟು ಸಾಂಗ್ಸ್ ಇದೆ ಟೋಟಲ್? 4 ಸಾಂಗ್ಸ್ ಇದೆ. ಒಂದು ಓಡು ಓಡು ಅಂತ, ಅದು ಫೈಟ್ ಜೊತೆ ಬರುತ್ತೆ. ಇನ್ನೊಂದು ಪಬ್ ಪಾರ್ಟಿ ಸಾಂಗ್ಸ್ ತರ, ಬಟ್ ಟ್ರಾನ್ಸ್, ಇಟ್ಸ್ ನಾಟ್ ಅ ಸಾಂಗ್, ಟ್ರಾನ್ಸ್. ಅದು ತುಂಬಾ ಆಕ್ಷನ್ಸ್, ತುಂಬಾ ಇದಿರತ್ತೆ, ಒಂದು ಸೀಕ್ವೆನ್ಸ್ ತರ ಇರುತ್ತೆ. ಸೊ ಅದಕ್ಕೆ ಒಂದು ರೊಮ್ಯಾಂಟಿಕ್ ಇದು ಸನರಿಟ, ಇನ್ನೊಂದು ಓ ಬೇಬಿ ಅಂತ ಇದೆ, ಅದು ಇನ್ನೂ ಬಿಟ್ಟಿಲ್ಲ. ನೆಕ್ಸ್ಟ್ ವೀಕ್ ರಿಲೀಸ್ ಟೈಮ್ಗೆ ರಿಲೀಸ್ ಮಾಡ್ತೀವಿ. ಓಕೆ, ಈಗ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಕಾಂಪಿಟೇಷನ್ ಸಿನಿಮಾಗಳೊಂದು ಬರ್ತಾ ಇದೆ. ಈ ಮಧ್ಯದಲ್ಲಿ ನೀವು ಬರ್ತಾ ಇದ್ದೀರಾ, ಹೇಗನ್ಸುತ್ತೆ ಕಾಂಪಿಟೇಷನ್ ಜೊತೆಲಿ? ಸರ್, ನಾನು ಹೇಳೋದು ರಿಲೀಸಲ್ ಕಾಂಪಿಟೇಷನ್, ರಿಲೀಸಲ್ ಕಾಂಪಿಟೇಷನ್. ಸೊ ಕಂಟೆಂಟ್ ವೈಸ್ ನಮ್ಗೆ ಚೆನ್ನಾಗಿದ್ರೆ ಹೋಗತ್ತೆ ಅಂತ ತುಂಬಾ ನಂಬ್ತೀವಿ ಅದು. ಸೊ ನಮ್ಗೆ ಚೆನ್ನಾಗಿದೆ, ಹೋಗತ್ತೆ ಅಂತ ನಂಬ್ತಾ ಇದ್ದೀವಿ. ನೀವು ಎಷ್ಟು ಕಾನ್ಫಿಡೆನ್ಸ್ ಇದ್ದೀರಾ? ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್, ಅಂದರೆ ಕಾನ್ಫಿಡೆಂಟ್. ನೀವು ಬಂದು ನೋಡಿದ್ರೆ ಯು ವಿಲ್ ಸ್ಮೈಲ್, ಯು ವಿಲ್ ಹ್ಯಾವ್ ಫನ್. ನಿಮ್ಮ ಪ್ರಾಬ್ಲಮ್, ಲೈಫಲ್ಲಿರೋ ಪ್ರಾಬ್ಲಮ್ಸ್ 2 hours ನೋಡ್ತೀವಿ, ಮಜಾ ಮಾಡ್ತೀವಿ. ಓಕೆ, ಸೊ ದಟ್ ಕಾನ್ಫಿಡೆನ್ಸ್. ಡಿಫ್ರೆಂಟ್ ಬೇರೆ ಬೇರೆ ಕಲಾವಿದರು ಇರ್ಬೋದು, ಅಂದರೆ ಲೈಕ್ ಸೂರಜ್ ಅವರು ಇರ್ಬೋದು, ಅಶ್ವಥ್ ಅವರು ಇರ್ಬೋದು, ಒಂದಷ್ಟು ಜನ ಆ್ಯಕ್ಟರ್ಗಳಿದ್ದಾರೆ. ಸೊ ಇವ್ರು ಹೊರತುಪಡಿಸಿ ಯಾರೆಲ್ಲ ಏನಂತ ಟೆಕ್ನಿಕಲ್ ಆಗಿ ಯಾರು ವರ್ಕ್ ಮಾಡಿದ್ದಾರೆ ಆ್ಯಕ್ಟರ್ ಬಿಟ್ಟು? ಟೆಕ್ನಿಕಲಿ ಸಿನಿಮಾದಲ್ಲಿ ಟೆಕ್ನಿಕಲಿ ಡಿ.ಒ.ಪಿ. ವಿನೋದ್ ರಾಜನ್
ಅದಾದ್ಮೇಲೆ ಡ್ಯಾನ್ಸ್ ಮಾಸ್ಟರ್ ಧನಂಜಯ್ ಮಾಸ್ಟರ್ ಮಾಡ್ಯಾರ ಎಲ್ಲ ಸಾಂಗ್ಸ್. ಅದಾದ್ಮೇಲೆ ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಮತ್ತೆ ತಮಿಳಿದ್ದ ಸ್ಟನ್ನರ್ ಸೂಪರ್. ಸರ್ ನಿಮ್ಗೆ ನಾನು ಅವಾಗಲೇ ಕೇಳಿದೆ ಯಾವ ಲೈಕ್ ಹೀರೋ ಅಂತ ಇರ್ತಾರೆ ಯಾರಾದರೂ, ನಾನು ಇವ್ರ ಥರ ಆಗಬೇಕು ಅಂತ. ನಿಮ್ಗೆ ಯಾರು? ಅಪ್ಪು ಸರ್. ಅಪ್ಪು ಸರಿಂದ. ಓಕೆ, ಯಾಕೆ ಇಷ್ಟ ಆಗ್ತದೆ ನಿಮಗೆ? ಸಿ ಅವ್ರ ಸಿಂಪ್ಲಿಸಿಟಿ. ನಾನು ಫಸ್ಟ್ ಅವ್ರು ಮೀಟ್ ಮಾಡಿ ನಾನು ಆಲ್ಮೋಸ್ಟ್ 2015 ಆರ್ ಸಮಥಿಂಗ್ ಲೈಕ್ ದಟ್. ಅವಾಗ ಅವರು ಯಾರಿಗೂ ಮದುವೆಯಲ್ಲಿ ಮೀಟ್ ಆಯಿತು. ನೆಕ್ಸ್ಟು ನಾನು ಮೀಟ್ ಆಯಿತು 2018 ಅನ್ಕೊಂತೀನಿ. ಶಿವಣ್ಣ ಒಂದು ನನ್ನ ಫಸ್ಟ್ ಫಿಲಮ್ಗೆ ಹಾಡು ಹೇಳಕ್ಕೆ ಬಂದಿದ್ರು. ಸೂಪರ್. ಸೊ ಹಾಡು ಹೇಳಕ್ಕೆ ಬಂದಾಗ ಅವ್ರು ಅದು ಗುರ್ತಿ ಇಟ್ಕೊಂಡಿದ್ರು. ನಮ್ಮ ತಂದೆ ಜೊತೆ ಮೀಟ್ ಆಗಿದೆ. ಸೊ ನಮ್ಮ ತಂದೆಯವರು ಅವ್ರು ಗುರ್ತಿ ಇಟ್ಕೊಂಡು ಅಲ್ಲಿ ಮೀಟ್ ಆಗಿದ್ವು ಅಲ್ಲ. ಸೊ 3 years ಆದ್ಮೇಲೆ ಐ ವಾಸ್ ನಥಿಂಗ್ ಅದ. ನನ್ಗೆ ಆಕ್ಟರ್ ಆಗ್ತೀನಿ ಅಥವಾ ಏನು ಅಂತಲೂ ನನಗೆ ಗೊತ್ತಿರಲಿಲ್ಲ. ನಮ್ಮ ತಂದೆ ಇಂಟ್ರೊಡ್ಯೂಸ್ ಮಾಡಿಸಿ ಅಲ್ಲಿ ಹೋದಾಗ ಈ ಥರ ನಾನು ಅವ್ರ ಮಗ ಅಂತ ಇಟ್ಟು ಅವಾಗ ಅವರೇ ಹೇಳಿದ್ರು ಈ ಥರ ಮದುವೆಯಲ್ಲಿ ಮಾಡಿದ್ದು. ಸೊ ಅಂಥ ದೊಡ್ಡ ಸ್ಟಾರು ನನಗೆ ಗುರ್ತಿಟ್ಕೊಳೋ ಅವಶ್ಯಕತೆ ಇರಲಿಲ್ಲ. ಸೊ ಅವಾಗ ಅವರೇ ಕರೆದು ಆಲ್ ದಿ ಬೆಸ್ಟ್ ಹೇಳಿ ಚೆನ್ನಾಗಾಗತ್ತೆ ಅಂತ ಹೋಗು ಅಂತ ವಿಶ್ ಮಾಡಿದ್ರು. ಸೊ ಅದು ನಾನು ಎಷ್ಟೊಂದು ದಾಟಿ ನೋಡಿಲ್ಲ. ಆಮೇಲೆ ಅಷ್ಟು ನಿಮ್ಗೆ ಗೊತ್ತು ಸರ್, ಅವ್ರು ನೋಡದೇ ಇರೋ ಲೈಫ್ ಇಲ್ಲ, ಅವ್ರು ನೋಡ್ದೇ ಇದ್ದಿಲ್ಲ. ಅವರೆಲ್ಲ ನೋಡಿ ಎಲ್ಲ ಇದು ಮಾಡಿ. ಸೊ ಅವ್ರು ನಮ್ಮ ಥರ ಕಾಮನ್ ಮ್ಯಾನ್ ಆಗಿ ಒಬ್ಬ ನಾರ್ಮಲ್ ಮನುಷ್ಯರು ಹೋದಾಗೂ ಚೆನ್ನಾಗಿ ಪ್ರೀತಿಯಿಂದ ಸ್ಮೈಲಿಂದ ಮಾತಾಡ್ತಾರಲ್ಲ. ಸೊ ಅವರಷ್ಟಾಗಿನ ಅಟ್ಲೀಸ್ಟ್ ಅವ್ರ ಮೆಂಟಾಲಿಟಿ ಒಂದು 50% ಆಗಕ್ಕನ್ನ ಟ್ರೈ ಮಾಡ್ತೀವಿ ಅಷ್ಟೇ. ಓಕೆ ಓಕೆ. ಆ್ಯಂಡ್ ಆಗ ಹೇಳಿದ್ರ ನೀವು ಈಗ ಫಸ್ಟ್ ಫಿಲಮ್ ಆದಮೇಲೆ ಈ ಸಿನಿಮಾ ಆಯ್ಕೆ ಮಾಡ್ಕೊಂಡಾಗ ಎಷ್ಟು ವರ್ಷ ಗ್ಯಾಪ್ ಆಯ್ತು ಈ ಸ್ಕ್ರಿಪ್ಟ್ ಆಯ್ಕೆ ಮಾಡಿದ್ರೆ? ಮೇ ಬಿ ತುಂಬ ಇರಲಿಲ್ಲ, 6 or 5 months ಅಷ್ಟೇ ಗ್ಯಾಪ್ ಇದೆ. ಬಟ್ ಇದು ಸ್ಕ್ರಿಪ್ಟ್ ನೆಕ್ಸ್ಟ್ ಲೆವೆಲ್ ಇದೆ. ಓಕೆ. ನಂಗೆ ಕೊಟ್ಟಿದ್ದು ಇಂಗ್ಲೀಷಲ್ಲಿ ಇದೆ ಸ್ಕ್ರಿಪ್ಟ್. ಇದು ಮಾಡಿದ್ರೆ ನನ್ನ ಪ್ರಕಾರ ಇದು ಮಾಡಿದ್ಕೆ ತುಂಬ ಅಲಿಗೇಷನ್, ತುಂಬ ಸೆನ್ಸರಲ್ಲಿ ತುಂಬ ಪ್ರಾಬ್ಲಮ್ ಆಯಿತು. ಸೊ ನಾವು ಅದು ಮಾಡಿದ್ರೆ ನನ್ನ ಪ್ರಕಾರ ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರಲಿಲ್ಲ, ಸೆನ್ಸರ್ ರಿಲೀಸ್ ಮಾಡಕ್ ಬಿಡ್ತಾ ಇರಲಿಲ್ಲ. ಸೊ ಅದೇ ತುಂಬಾ ನೆಕ್ಸ್ಟ್ ಲೆವೆಲ್ ಐತಿ. ಇವಾಗ ನಾವೇನು ಅನಿಮಲ್ ಬಗ್ಗೆ ಮಾತಾಡ್ತೀವಿ ಅಥವಾ ಅರ್ಜುನ್ ರೆಡ್ಡಿ ಮಾತಾಡ್ತೀವಿ ಅಥವಾ ಇನ್ನೊಂದು ನೆಕ್ಸ್ಟ್ ಯಾವ್ದೋ ಮಾತಾಡ್ತೀವಿ, ಬೋಲ್ಡ್ ಕಂಟೆಂಟ್ ಮಾಡಿದ್ದಾರೆ, ವಾವ್ ಸೂಪರ್ ಅಂತ ಹೇಳಿ. ಇವ್ರು ಆವಾಗಲೇ 3 years ಬ್ಯಾಕೆ ನಂಗೆ ಸ್ಕ್ರಿಪ್ಟ್ ಕೊಟ್ಟಿದ್ರು. ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ. ನಾವು ಅದರಲ್ಲಿ ಇವ್ರು ಕೊಟ್ಟಿರೋ ಸ್ಕ್ರಿಪ್ಟ್ ಲೆವೆಲ್ಗೆ ಒಂದು 50% ನಾವು ಶೂಟ್ ಮಾಡಿರೋದು. ಟು ಬಿ ಫ್ರಾಂಕ್ ಬರೀ 50% ನಾವು ಫಿಲ್ಟರ್ ಮಾಡಿ ಇದ ಜನಕ್ಕೆ ಕನ್ನಡದವರೇ ಅಲ್ಲ ಸರ್, ಎಲ್ಲ ಅರ್ಜುನ್ ರೆಡ್ಡಿ ಆಗ್ಲಿ ಇನ್ನೊಂದಾಗ್ಲಿ ನಮ್ಮವರು ನೋಡಿದಾರಲ್ಲ, ಬೇಬಿ ಆಗಿರ್ಲಿ ನಮ್ಮವ್ರು ನೋಡಿದಾರಲ್ಲ. ದ ಥಿಂಗ್ ಇಸ್ ದಟ್ ಹೌ ಪೀಪಲ್ ಟೇಕ್ ಇಟ್. ಇಂಡಸ್ಟ್ರಿಯಲ್ಲಿ ನಾನು ಹೇಳ್ತಾ ಇರೋದು, ನಮ್ ಜನನೇ ಎಲ್ಲ ಫಿಲಮು ಹೋಗ್ತಾ ಇರೋದು. ಬಟ್ ಇವಾಗ ನಾವು ಅದ್ರ ಅರ್ಧ ಕಟ್ ಮಾಡಿದ್ರೇನು ನಮ್ ಸೆನ್ಸರ್ ಬೋರ್ಡ್ ಅವ್ರು ಬಿಟ್ಟಿಲ್ಲ. 6 months ಆಯ್ತು ನಮ್ ಸೆನ್ಸರ್ ರಿಪೋರ್ಟ್ ಬರೋಕ್ಕೆ. ಫಸ್ಟ್ ನೋಡಿದ್ರು ಒಂದು ಕಮಿಟಿ, ಅವರು ಈ ಫಿಲಮ್ ನಾವು ರಿಲೀಸ್ ಮಾಡಕ್ ಬಿಡಲ್ಲ, ಬ್ಯಾನ್ ಮಾಡ್ತೀವಿ ಅದು ಇದು. ಯಾಕೆ ತುಂಬಾ ಏನಿತ್ತು? ದೇರ್ ಇಸ್ ನಥಿಂಗ್. ನಾವು ವಿಷಯ ಬಗ್ಗೆ ಇರೋದು ಬಿಕಾಸ್ ಆಫ್ ಡ್ರಗ್ಸ್. ಡ್ರಗ್ಸ್ ನ ಎಲ್ಲ ಕನ್ನಡ ಸಿನಿಮಾಗಳು ಡ್ರಗ್ಸ್ ಮಾಡಿದ್ದಾರೆ. ಅದು ನೀವು ನೋಡ್ಬೇಕು. ನಾವು ಅಲ್ಲ ಸಮಥಿಂಗ್ ಹೇಳ್ಬೋದು ನೀವು. ಅಲ್ಲ ಏನಾಗಿತ್ತು ಸಿಚುವೇಶನ್? ಈಗ ಇರೋ ಸಿನಿಮಾ ಕಟ್ ಮಾಡಿದ್ರೆ ಅಂದ್ರೆ ಅಟ್ಲೀಸ್ಟ್ ಅದ್ರ ಪಾರ್ಟ್ಸ್ ಇಂಟರ್ವ್ಯೂ ಅಲ್ಲಿ ಹೇಳ್ಬೋದು. ಏನಾಗ್ತದೆ ಹೊಸ ಅವ್ರು ಮಾಡಿದ್ರೆ ಕಷ್ಟ ಆಗುತ್ತೆ. ಆಮೇಲೆ ನಾವು ಹೆಸರುಗಳು ತಗೊಂಡಿದ್ವಿ, ಡ್ರಗ್ಸ್ ಹೆಸರುಗಳು ತಗೊಂಡಿದ್ವಿ. ಕೊಕೇನ್ ಅಂತ ಮೂವಿ ಯೂಸ್ ಮಾಡಿದ್ದಾರೆ. ಮತ್ತೆ ಅವರು ಅಲೋ ಮಾಡಿದ್ರು, ನಮ್ಗೆ ಅಲೋ ಮಾಡಿದ್ರು ಡ್ರಗ್ ಹೆಸರು ಯೂಸ್ ಮಾಡಿದ್ರು. They asked us to change. ನಾವು ಡ್ರಗ್ಸ್ ಬೀಟ್ ಆ ತರ ಸಮಥಿಂಗ್ ಏನು ಮಾಡಿ ನಾವು ವಾಟ್ ವಿ ಹ್ಯಾವ್ ಡನ್ ಇಸ್ ನಾವು ಚೇಂಜ್ ಮಾಡಿದ್ವಿ. ಸೀನ್ಸ್ ಚೇಂಜ್ ಮಾಡಿದ್ರಾ? ಡ್ರಗ್ಸ್ ಹೆಸರು ಫಾರ್ ಎಕ್ಸಾಂಪಲ್ ಮೌಲಿ ಅಂತ ಒಂದು ಡ್ರಗ್ ಇದೆ, ಅದನ್ನ ಗೋಲಿ ಅಂತ ಮಾಡಿದೀವಿ. ಸೊ ಎಕ್ಸ್ಟಸಿ ಅಂತ ಡ್ರಗ್ ಇದೆ, ಅದು ಫ್ಯಾಂಟಸಿ ಅಂತ. ಓಕೆ, ಆ ತರ ಚೇಂಜಸ್ ಆಮೇಲೆ ಕೆಲವು ಕಟ್ಗಳು ಇದೆ, ತುಂಬಾ ಕಟಿಂಗ್ಸ್, ತುಂಬಾ ಒಂದು ಸೀನ್ ಕಟ್ ಮಾಡಿದ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. there are lot of things. ವೈ ಆ ತರ ಬೇರೆ ಇಂಡಸ್ಟ್ರಿ ಆ ತರ ಇದೆಯಾ? ನಾನು ಅದೇ ಕ್ವಶನ್ ಕೇಳಿದೆ. ಸಿ ಇವಾಗ ನಿಮ್ಗೆ ಗೊತ್ತು ಕನ್ನಡ ಇಂಡಸ್ಟ್ರಿ ಹೌ ಇಟ್ ಇಸ್ ತುಂಬಾ ಕಷ್ಟ ಇದೆ. ಪ್ರೊಡ್ಯೂಸರ್ ಸಿಗೋದು ಕಷ್ಟ ಆಗಿರ್ಲಿ, ಒಂದು ಫಿಲಮ್ ಆಚೆ ಬರೋದು ಕಷ್ಟ ಆಗಿರ್ಲಿ, ಎಲ್ಲ ಇದೆ. ನಾವು ಅಂಥದ್ರಲ್ಲಿ ಏನೋ ಒಂದು ಹೊಸತನ ಮಾಡಬೇಕು ಅಂತ ಮಾಡಿದೀವಿ, ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ವಿ ಎಲ್ಲ. ಅಲ್ಲಿಂದ ಆಮೇಲೆ ಕೋವಿಡ್ ಇಂದ ಒಂದಷ್ಟು ವರ್ಷ ಸ್ಟಾಪ್ ಆಗಿತ್ತು. ಅದೆಲ್ಲ ಕಷ್ಟ ಅನುಭವಿಸಿ ಮುಂದಕ್ಕೆ ಬಂದು ಇಲ್ಲಿ ನಾವು ನಮ್ಮ ಕಷ್ಟಪಟ್ಟಿದ್ದು ಪ್ರಯತ್ನ ಪಟ್ಟಿದ್ದು ತೋರ್ಸಾದ್ಮೇಲೆ ಅವರು ಒಳ್ಳೆ ಪೇಪರ್ ಹಚ್ದಂಗೆ ಎಸದ್ಬಿಟ್ಟು ಇಲ್ಲ ಇದು ನಮ್ಗಲ್ಲ, ನಾವು ಸೆಟ್ ಆಗಲ್ಲ, ನಾವು ರಿಲೀಸ್ ಮಾಡಕ್ ಬಿಡಲ್ಲ ಅಂತ ಅಲ್ಲೊಂದು. ಆಮೇಲೆ ರಿವೈಸಿಂಗ್ ಕಮಿಟಿ ಅಲ್ಲೋದ್ಮೇಲೆ ಕೆಲವು ಕಟ್ ಮಾಡಬೇಕು, ನಂಗೆ ಅರ್ಥ ಆಗಿಲ್ಲ. ನಂಗೆ ಫಾರ್ ಎಕ್ಸಾಂಪಲ್ ನಿತ್ಯಾನಂದ್ ಅವ್ರದ್ದು ಸೀನ್ ಇದೆ ನಂತರ, ಮೀನ್ಸ್ ನಾವು ಸಪ್ರೇಟ್ ಅವ್ರು ಮಾತಾಡಿರೋದು ನಾವು ತೋರಿಸಿದೀವಿ, ಅದನ್ನ ಮಾಡಕ್ ಬಿಡಲ್ಲ ಅಂತಾರೆ.
ನಂಗೆ ಅರ್ಥನೇ ಆಗಿಲ್ಲ ಏನಕ್ಕೆ, ಬಿಕಾಸ್ ನಮ್ಮ ಇಂಟರ್ವಲ್ ಬ್ಯಾಂಕ್ ಬರೋದೇ ಅವ್ರ ವರ್ಡ್ಸ್ ಇಂದ. ಅವ್ರು ಮಾಡಕ್ ಬಿಡಲ್ಲ, ನಾವು ಮತ್ತೆ ಅವ್ರ ತರ ಇನ್ನೊಬ್ಬನ್ ರೀಶೂಟ್ ಮಾಡಿ ಒಂದು ಅದೊಂದು 2-3 ದಿನ ಶೂಟಿಂಗ್ ವೇಸ್ಟ್ ಅಲ್ಲ ಸರ್. ನಾನು ಅದೇ ಕೇಳ್ತಾ ಇರೋದು, ತಮಿಳಲ್ಲಿ ಬಿಟ್ಟಿದ್ದಾರೆ, ತಮಿಳಲ್ಲಿ ಎಷ್ಟು ಫಿಲಮ್ ಅಲ್ಲಿ ನಿತ್ಯಾನಂದ್ ಅವ್ರನ್ನ ಡೈರೆಕ್ಟ್ ಆಗಿ ತೋರ್ಸವ್ರೆ, ನಮ್ದ್ರಲ್ಲಿ ಬಿಡಲ್ಲ. ಒಂದ್ ಡ್ರಗ್ಸ್ ಹೆಸರು ಏನಕ್ಕೆ ಎಷ್ಟೊಂದ್ ಸರಿ ಇವ್ರು ಹೇಳ್ದಂಗೆ ಯಾವ್ದೋ ಡ್ರಗ್ಸ್ ಹೆಸರು ಹೇಳೋದ್ರಲ್ಲ, ಓಕೆ ಎಷ್ಟು ಫಿಲಮ್ ಅಲ್ಲಿ ಇದ್ ಮಾಡೋದು. ನಮ್ದ್ರಲ್ಲಿ ಯೂಸೇಜು ನಾವು ಒಂದೇ ಸೀನಲ್ಲೋ 2 ಸೀನಲ್ಲಿ ಯೂಸೇಜ್ ತೋರಿಸಿದ್ವಿ, ಬಟ್ ಎಲ್ಲ ಕೆಲವು ಸೀನಲ್ಲಿ ಹೆಸರು ಹೇಳಂಗಿಲ್ಲ, ಬೇರೆ ಹೆಸರು ಯೂಸ್ ಮಾಡಿ ಅಂತಾರೆ. ಆಮೇಲೆ ಕೆಲವರು ಡ್ರಗ್ಸ್ ಮಾರಂಗಿಲ್ವಂತೆ, ತೋರ್ಸೋಂಗಿಲ್ಲ ಅನ್ನತ್ರ. ಅದು ನೀವು ತೋರಿಸ್ತಿರೋದು ಮೆಸೇಜ್ ಓರಿಯೆಂಟೆಡ್ ತಾನೆ ಸರ್. ರಾಂಗ್ ಅಂತಲೇ ರಾಂಗ್. ಅಟ್ ದಿ ಎಂಡ್ ಆಫ್ ದಿ ಡೇ ನೀನ್ ಈಸಿ ಮನಿಗೆ ದುಡ್ಡಿಗೆ ಆಸೆ ಬಿದ್ರೆ ಏನಾಗತ್ತೆ ಅನ್ನೋದು ನಾವು ತೋರಿಸಿ ಅಡ್ಡದಾರಿ ಹಿಡಿಬಾರ್ದು ಅದ್ ಹೇಳಿದೀವಿ. ಆಮೇಲೆ ಹೇಳಿದೀವಿ ಡ್ರಗ್ಸ್ ತಗೊಂಡ್ರೆ ಏನಾಗತ್ತಂತಾನು ಹೇಳಿದೀವಿ, ಏನಾಗತ್ತೆ ಅಂತ ತೋರ್ಸಿದೀವಿ, ಲೈವ್ ಆಗಿ ತೋರ್ಸಿದೀವಿ ನಿಮ್ಗೆ ಏನಾಗತ್ತೆ. ನಾವು ಅಷ್ಟೆಲ್ಲ ಅಟ್ ದಿ ಎಂಡ್ ಆಫ್ ದಿ ಡೇ ಮೆಸೇಜ್ ನೋಡ್ತಾ ಇಲ್ಲ ಅವರು. ಸ್ಟಾರ್ಟಿಂಗ್ ನೀವು ನೋಡ್ಬಿಟ್ಟು ಅದ್ ಸರಿ ಇಲ್ಲ ಇದು ಸರಿ ಇಲ್ಲ. ಇಟ್ಟು 6 ತಿಂಗಳಾಯ್ತು ಸರ್ ನಮ್ಮ ಫಿಲಮ್ ಆಚೆ ಬರೋಕ್ಕೆ ಆ ಬೋರ್ಡಿಂದ. ಅಂಡ್ ಇವ್ರು ನೀವು ವೆಬ್ ಸೀರೀಸ್ ಅಲ್ಲಿ ಮಾಡಿರೋದ್ರಿಂದ ನಾನು ನೋಡಿದ್ದೀನಿ ಕನ್ನಡ ವೆಬ್ ಸೀರೀಸ್ಗಳಲ್ಲೂ ಬೇರೆ ಭಾಷೆ ಡಬ್ಬಿಂಗ್ ಮಾಡೋದು ತುಂಬಾ ಕೆಟ್ಟ ಪದಗಳು ಬಳಸ್ತಾ ಇದ್ದಾರೆ, ಅದಕ್ಕೆ ಆರಾಮಾಗಿ ಬಿಡ್ತಾ ಇದ್ದಾರೆ. ಅದಕ್ಕೆ ಸೆನ್ಸರ್ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ವೆಬ್ ಸೀರೀಸ್ ಮಾಡಿರೋದು ವೆಬ್ ಸೀರೀಸ್ಗೆ ನೋ ಸೆನ್ಸರ್, ಬಟ್ ಅದರಿಂದ ಮೇ ಬಿ ಅಡಿಕ್ಟ್ ಆಗಲ್ವಾ ಸರ್. ನಾವು ಇದರಲ್ಲಿ ಹೇಳಿದೀವಿ, ಆಮೇಲೆ ಅಡಿಕ್ಷನ್ ಬಗ್ಗೆನೂ ನಾವು ಜಾಸ್ತಿ ತೋರ್ಸಲ್ಲ, ಬಟ್ ವಿ ಸ್ಪೀಕ್. drugs is only part of the film. ಎಲ್ಲ drugs ಬಗ್ಗೆ ಅಲ್ಲ, it's a part of film. just ಒಂದು ಕ್ಯಾರೆಕ್ಟರ್ ತರ ಅಷ್ಟೇ. If you want to make easy money ಮಾಡಬೇಕು ಅಂತ ಹೀರೋ ಒಂದು ಮಾಡ್ತಾನಲ್ಲ, how is going to travel? ಈಗೆಲ್ಲ ತಗ್ಲಾಕೊಂತಾನೆ ರಾಂಗ್ ಸ್ಟೆಪ್ ತಗೊಂಡ್ರೆ ಏನಾಗುತ್ತೆ, ಎಲ್ಲೆಲ್ಲ ಹೋಗ್ತಾನ, ಫೈನಲ್ ಏನಾಗುತ್ತೆ ತೋರಿಸಿ. So drug is just a tool. It is a tool to tell the story. ಸರ್ ಕೆಲವು ಫಿಲಮ್ ಅಲ್ಲಿ ಮರ್ಡರ್ ಮಾಡ್ತಾರೆ, ನಾವು ಅದನ್ನ ಡ್ರಗ್ ಆಗಿ ಒಂದು ಇವ್ರು ಹೇಳ್ದಂಗೆ ದುಡ್ಡು ಎಲ್ಲಿಂದ ಬರುತ್ತೆ. ನಾವೊಂದು ಮರ್ಡರ್ ಮಾಡಿದ್ರೆ ಕೆಲವು ಫಿಲಮ್ ನಾನು ಹೇಳ್ತಾರೆ ನಾವು ಇದನ್ನ ಡ್ರಗ್ಸ್ ಇದ ತೋರಿಸಿದೀವಿ ಅಷ್ಟೇ. ಸೊ ನೀವು ಅದನ್ನ ಅಬ್ಜೆಕ್ಷನ್ ಇಟ್ಕೊಂಡು ಲೈಕ್ 6 months ಯಾಕೆ ಡ್ರ್ಯಾಗ್ ಆಯ್ತು ಸರ್? ಫಸ್ಟ್ ಕೊಟ್ವಿ ಸೆನ್ಸರ್ ಕೊಟ್ಟಿದ ಮೇಲೆ we took 1.5 months 2 months ಆದ್ಮೇಲೆ ಹೇಳಿದ್ರು ಏನಂತ RC ಅಪ್ಲೈ ಮಾಡ್ತೀವಿ. ಸೊ we have to apply again to RC. ಸರ್ 1.5-2 months ಒಂದು 1 or 2 months ಸರ್ 1 month 1.5 month ಅವ್ರು ನೋಡಕ್ ಟೈಮ್ ಅದ್ ನಾರ್ಮಲ್ ಏನ್ ಮಾಡಕ ಇರತ್ತೆ. ನೋಡಾದ್ಮೇಲೆ ನೀನು ಸಾಹಿತ್ಯ ಬದುಕ್ತೀಯ ಅಂತ ಹೇಳಕ್ಕೆ 2 ತಿಂಗಳು ತಗೊಂಡ್ರು. ಅದೇ ನೀನು ಅದೇನಂತ ICU ಶಿಫ್ಟ್ ಮಾಡ್ಬೇಕಾ? ಫಸ್ಟ್ ಒಂದು ಬೋರ್ಡ್ ಬರುತ್ತೆ, ಅದು ರಿಜೆಕ್ಟ್ ಮಾಡಿದ್ರೆ RC ಅಂತ ಇನ್ನೊಂದು ದೊಡ್ಡ ಬೋರ್ಡ್ ಬರುತ್ತೆ. ವಾಟ್ ಯು ಮೀನ್ RC? ರಿವೈಸಿಂಗ್ ಕಮಿಟಿ. ಓಕೆ. ನೆಕ್ಸ್ಟ್ ಫಸ್ಟ್ ನೇದಿಂದ ಫಸ್ಟ್ 5 ಮೆಂಬರ್ಸ್ ಬರ್ತಾರೆ. RC ಅಲ್ಲಿ ಮೇ ಬಿ 8 to 10 ಮೆಂಬರ್ಸ್ ಬಂದು ಬರ್ತಾರೆ. ಸೊ those people will scrutinize our film. ಸೊ ಅದು RC ಗೆ ನಮಗೆ ಅದು ರಿಜೆಕ್ಟ್ ಆಯಿತು ಅಂತ ಹೇಳಕ್ 3 months ಆಯ್ತು. RC ಅಲ್ಲಿ ಒಂದು 2 months ಆದ್ಮೇಲೆ RC ಬಂತು. RC ಆದ್ಮೇಲೆ ನಮ್ಗೆ ಕಟ್ಸ್ ಕೊಟ್ಟರು. ಆ ಕಟ್ಸ್ ಮಾಡಕ್ಕೆ ನಮಗೆ ಕೆಲಸ, we have to ಮ್ಯಾಚಿಂಗ್ ಮಾಡಬೇಕು, ಮ್ಯಾಚ್ ಮಾಡಿ ಮತ್ತೆ ಅವ್ರಿಗೆ ಕೊಡಬೇಕು. ಸೊ ಆಲ್ ದಿಸ್ ಪ್ರಾಸೆಸ್ ಟುಕ್ ಮೋರ್ ದನ್ 8 months. ಓ ಮೈ ಗಾಡ್. ಒಂದು ಸಿನಿಮಾ ಮೇಕಿಂಗ್ ಮಾಡೋದಲ್ಲದೆ ಇದಕ್ಕೆ ಹೌದು. ಓಕೆ. ಆಮೇಲೆ ನಾವು ಏನ್ ಖರ್ಚು ಮಾಡಿದೀವಿ ಅದರ ಒಂದು 20-30% ಅಗೇನ್ ನಾವು ಖರ್ಚು ಮಾಡ್ಬೇಕಾಯ್ತು ಜಸ್ಟ್ ಟು ಮೇಕ್ ದ ಚೇಂಜಸ್ ಆಫ್ ಅವ್ರು ಏನ್ ಹೇಳೋದು. ಆ ಬ್ಲರ್ರಿಂಗ್ ಆಗಿರ್ಲಿ, ಕೆಲವು ರೀಶೂಟ್ ಆಗಿರ್ಲಿ, ಮತ್ತೆ ಒಂದು 40% ಒಂದು ಪ್ರೊಡ್ಯೂಸರ್ ಹಾಕ್ಬೇಕಂದ್ರೆ ಇದಲ್ಲ ಈ ಟೈಮಲ್ಲಿ. ಪರ್ ಡೇ 50,000 80,000 ಸಮಥಿಂಗ್ ಹೋಗ್ತಾ ಇರೋದು ಶೂಟ್ ಹೋದ್ರೆ. ಆಮೇಲೆ ಹೌದು, ಆಮೇಲೆ CG ಅಂದ್ರೆ ಕಮ್ಮಿ ಅಲ್ಲ. ಇಡೀ ಫಿಲಮ್ ಅವ್ರು ಬರೋ ಒಂದು ಕ್ಯಾರೆಕ್ಟರ್ ಬರೋದನ್ನ ಬ್ಲರ್ ಮಾಡ್ಬೇಕಂದ್ರೆ ಇಟ್ ಇಸ್ ವೆರಿ ರಿಸ್ಕಿ ಥಿಂಗ್. ಆಮೇಲೆ ಎವ್ರಿ ಫ್ರೇಮು ಮಾಡ್ಕೊಂಡು ಬರ್ಬೇಕು. ನಮ್ಗೆ ಅದೇ ನೀವು ಈ ಟೈಮಲ್ಲಿ ನೀವು ಸಪೋರ್ಟ್ ಮಾಡಬೇಕು. ಅದ್ ಬಿಟ್ಬಿಟ್ಟು ನೀವು ಬೇರೆಯವ್ರು ಎಲ್ಲೋ ಬೇರೆ ದೇಶದವ್ರು ಬಂದಿಲ್ಲ ಸರ್, ಇಲ್ಲಿರೋ ಕನ್ನಡದವ್ರೆ. ನೀವೇ ಸಪೋರ್ಟ್ ಮಾಡಿಲ್ಲ, ನೀನು ಬೇರೆಯವ್ರು ರೆಡಿ ಮಾಡ್ತಾರೆ ಸರ್. ಶೂಟ್ ಎಷ್ಟು, ಮೇಕಿಂಗ್ ಎಷ್ಟು ದಿನ ಮಾಡಿದ್ರು? ಮೇಕಿಂಗ್ ಅರೌಂಡ್ 50 to 55. ಆಮೇಲೆ ಕೆಲವು ಟೆಕ್ನಿಕಲ್ ಆಮೇಲೆ ಒಂದು 25 days 2 years ಆಗಿದೆ. we started before first lockdown. ಫಸ್ಟ್ ಲಾಕ್ಡೌನ್ ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಲಾಕ್ಡೌನ್ ಆದ್ಮೇಲೆ we had heroine issues. heroine ಬಂದಿಲ್ಲ. on 25 days ಶೂಟ್ ಮಾಡಿದ್ವಿ. ಫಸ್ಟ್ ಹೀರೋಯಿನ್ ಇವ್ರು ಇರಲಿಲ್ಲ. ಓಕೆ. 9 months ಆದ್ಮೇಲೆ ಓಪನ್ ಆಯ್ತು ಮತ್ತೆ. ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಶೂಟಿಂಗ್ ಪರ್ಮಿಷನ್ ಕೊಟ್ಟಿದ್ದು ಅವ್ರು ಆಲ್ಮೋಸ್ಟ್ 9 months. ಅವಾಗ ಹೀರೋಯಿನ್ ಬಂದಿಲ್ಲ.
ಸೊ ವಿ ಹ್ಯಾಡ್ ಟು ಗೋ ಫಾರ್ ರೀಶೂಟ್ ಈವೆಂಟ್ ಪೋರ್ಷನ್ ಮಾತ್ರ. ಅದಾದ್ಮೇಲೆ ಬೈ ಫಿಲ್ಮ್ ಫಿನಿಶ್ ಆಯ್ತು, ಅದಾದ್ಮೇಲೆ ಸೆಕೆಂಡ್ ಹಾಫ್ ಸೊ ಅವಾಗ ಏನ್ ಕೆಲಸ ಸ್ಟಾಪ್ ಎವ್ರಿಥಿಂಗ್. ಮತ್ತೆ ರಿಓಪನ್ ಆದ್ಮೇಲೆ ಮತ್ತೆ ಡಬ್ಬಿಂಗ್ ಎಲ್ಲ ಮಾಡಿಸಿ ಮತ್ತೆ ಸೆನ್ಸಾರ್ ಹೋದ್ರೆ ಮತ್ತೆ ಅಲ್ಲೊಂದು 8-9 months. ಅದಾದ್ಮೇಲೆ ಬರಬೇಕು ಅಂದ್ರೆ we were waiting, all big films were coming. We don't want to do it. We have to wait for the right time. But I think March 8 is the right time. And ಯಾವ ಸರ್ಟಿಫಿಕೇಟ್ ಬಂದಿದೆ ಈಗ? ಏನೇ ಸರ್, ನಥಿಂಗ್ ಏನೇ, ಬಟ್ ಏನೂ ಕೊಟ್ಟಿಲ್ಲ. ಇಲ್ಲ, ಅವ್ರು ಹೇಳಿದ್ ಕಟ್ ಮಾಡಿ, ಅವ್ರು ಹೇಳಿದ್ ಬ್ಲರ್ ಮಾಡಿ, ಆಮೇಲೆ ಫಿಲಮ್ ನೋಡಿದ್ರೆ ಏನು ಇರಲ್ಲ. ನೀವು ನೋಡಿ ಫಿಲ್ಮ್ ನೋಡಿ ನೀವೇ ಕ್ವಶನ್ ಮಾರ್ಕ್ ಹಾಕ್ತೀರಾ, ಏನಕ್ಕೆ ಇಷ್ಟು ಕಷ್ಟ ಕೊಡ್ಬೇಕಾಯ್ತು ಸರ್. ನಾವು ಬ್ಲಡ್ ತೋರಿಸಿಲ್ಲ, ಎಲ್ಲೂ ಬ್ಲಡ್ ಇಲ್ಲ. ಡ್ರಗ್ಸ್ ತೋರಿಸಿದ್ರೆ ಏನ್ ಕೊಡ್ತಾರ ಅಂತ ಹೇಳಿಲ್ಲ, ಬಟ್ ಎವ್ರಿಬಡಿ ಇಸ್ ಶೋಯಿಂಗ್ ದಟ್. ಹೌದು. ತುಂಬಾ ಇದೆ. ನಾನು ಅಂದ್ರೆ ಹೇಳಿದ್ನಲ್ಲ, ಬೇರೆ ಭಾಷೆದ್ದು ವೆಬ್ ಸೀರೀಸ್, ಬೇರೆ ಭಾಷೆ ಸೆನ್ಸಾರ್ ಬೇರೆ, ಕನ್ನಡ ಸೆನ್ಸಾರ್ ಬೇರೆ. ಲೈಕ್ ನನ್ನ ಕ್ವಶನ್ ಇಸ್ ರೂಲ್ಸ್ ರೂಲ್ಸ್ ಸೆನ್ಸಾರ್ ಹೋಗಿ ಹೇಳ್ತಿದ್ದೆ ನಾನು, ಬೇರೆ ಭಾಷೆ ಬಗ್ಗೆ ಕಂಪೇರ್ ಮಾಡಬೇಡ. ನಮ್ಮ ಸೆನ್ಸಾರ್ ಬೇರೆ, ನಾವು ಕೊಡೋದೇ ಈ ತರ. ಸರ್ ನನ್ನ ಡೌಟ್, ಕನ್ನಡಗೊಂದು ರೂಲ್ಸ್, ತಮಿಳ್ನಾಡಿಗೆ ಒಂದು ರೂಲ್ಸ್ ಇಲ್ವಲ್ಲ ಸೆನ್ಸಾರ್ ಬೋರ್ಡ್? ಇಟ್ಸ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲ. ಇಲ್ಲ, ಹಂಗಾಗಲ್ಲ. ಏನಾಗುತ್ತಂದ್ರೆ ಸೆನ್ಸಾರ್ ಬೋರ್ಡ್ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರೂಲ್ಸ್ ಎಲ್ಲ ಒಂದೇ. ಪೊಲೀಸು ಎಲ್ಲ ಪೊಲೀಸು ಒಬ್ಬರೇ ಅಲ್ಲ, ಎಲ್ಲ ರೂಲ್ಸ್ ಒಂದೇ. ಕರ್ನಾಟಕ ಪೊಲೀಸ್ ಬೇರೆ, ತಮಿಳ್ನಾಡು ಪೊಲೀಸ್ ಬೇರೆ. ಇಟ್ ಡಿಪೆಂಡ್ಸ್ ಆನ್ ದ ಪೊಲೀಸ್ ಮೆಂಟಾಲಿಟಿನ. ನೀವು ಕುಡಿದು ಹೋಗ್ತಿದ್ದೀರಿ, ನಿಮ್ಮನ್ನು ಇಟ್ಕೊಂಡಾಗ ಸಮಥಿಂಗ್ ಡಿಫ್ರೆಂಟ್ ಇದೆ. ಏನಾಗುತ್ತೆ, ನಾರ್ಮಲ್ ಆಗಿ ಎಂತ ರೂಲ್ ಇದ್ರು ನಿಮ್ಮ ಗಾಡಿ ಒಳಗೆ ಹಾಕಿ ನಿಮ್ಮನ್ನ ಟ್ಯಾಕ್ಸಿ ತಗೊಂಡು ಹೊರಗೆ ಹೋಗಿಸ್ಬೇಕು. ಅದಾದ್ಮೇಲೆ ನಿಮ್ಗೆ ದೇ ಹ್ಯಾವ್ ಟು ಗಿವ್ ಸಮ್ ಲೆಸನ್ಸ್ ಎಲ್ಲ ಕೊಡ್ಬೇಕು. ಏನಾಗುತ್ತೆ, ಅದೇ ಆಗುತ್ತಾ? ಎಲ್ಲಾದ್ರೂ ಆಗಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪರ್ಸನ್. ಓಕೆ, ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಇದ್ರೆ ಅವ್ರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ತರ. ಈಗ ಸರ್ ಪರ್ಸ್ಪೆಕ್ಟಿವ್ ನಂಗೆ ಒಪ್ಪಲ್ಲ ಸರ್. ಅವ್ರೊಬ್ರೇ ನೋಡಲ್ಲ ಫಿಲಮ್, ಒಂದು 10-15 ಜನ, ನಾವು ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ಲ. ಒಂದು 10-15 ಜನ ನೋಡ್ತಾರೆ ಅಂದ್ರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ತಾರೆ. ಸೊ ನೀವು ಆ ಜಾಗದಲ್ಲಿ ಇದ್ದೀರಾ ಅಂದ್ರೆ ಯು ಹ್ಯಾವ್ ಟು ಟೇಕ್ ಅ ಲಾರ್ಜರ್ ನಂಬರ್ ಆಫ್ ಪೀಪಲ್. ಸೆನ್ಸಾರ್ ಬೋರ್ಡ್ ಮೇ ಬಿ ಕಾಸಿದ್ರೆ ಆಗಿದ್ರೆ ಕೈಲಾಸ ತೋರಿಸ್ತಿದ್ರೆ ಅಲ್ಲ ಸಿನಿಮಾ ಟೈಟ್ಲ್ ಬಗ್ಗೆ. ಕರೆಕ್ಟ್, ಬಟ್ ಅಷ್ಟೊತ್ತಿಗೆ ಹೇಳ್ದೆ ಅಲ್ಲ, ಒಂದು 25 ದಿನ ರೀಶೂಟ್, ಅಷ್ಟೊತ್ತಿಗೆ ನಮ್ಮ ಹತ್ರನು ಕಾಸ್ಟ್ ಒಂಚೂರು ಕಮ್ಮಿ ಆಯ್ತು. ಕಾನ್ಸೆಪ್ಟ್ 1960 ಇಂದ ಬಂದಿತ್ತು. 1960 ಇಂದ ರೂಲ್ಸ್ ಮಾಡ್ಯಾರ. ಸೊ ವಿ ಆರ್ ಫಾಲೋಯಿಂಗ್ ದಟ್. ದಟ್ ಇಸ್ ಬೇಸಿಕಲಿ ಯೂಸ್ಲೆಸ್ ಥಿಂಗ್. ಇವಾಗ ಮೊಬೈಲ್ ಅಲ್ಲಿ ನೀವು ಏನನ್ನ ನೋಡ್ಬೋದು ಅಲ್ಲ. ಓಕೆ, ಇನ್ ಯೂಟ್ಯೂಬ್ ಯು ಕ್ಯಾನ್ ವಾಚ್ ಎನಿಥಿಂಗ್. ಇನ್ ಬ್ರೌಸ್ ವಿ ಕ್ಯಾನ್ ವಾಚ್ ಎನಿಥಿಂಗ್, ಏನ್ ಬೇಕಾದ್ರೂ ನಾವು ನೋಡ್ಬೋದು. ಬಟ್ ಏನಂದ್ರೆ ಆಸ್ ಅ ಲಾ ಆಫ್ ಲ್ಯಾಂಡ್ ಸೆನ್ಸಾರ್ ಐತೆ, ನಾವು ಅದಕ್ಕೆ ಹೋಗ್ಬೇಕು. We have to get the certificate from them. There is no way out ಅಲ್ಲ. ಸೂಪರ್. ಹೋಗ್ಲಿ, ಅಟ್ಲೀಸ್ಟ್ ಆ ಅಡಚಣೆಗಳನ್ನೆಲ್ಲ ನೀವು ಬೇಯಿಸ್ಕೊಂಡ್ ಬಂದಿದ್ದೀರಾ, ಫೈನಲ್ ರಿಲೀಸಿಗೆ ಬಂದು ಕೂತಿದ್ದೀರಾ. ಸೊ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? March 8 ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಏನು ಕೈಲಾಸ ಕಾಸಿದ್ರೆ ಬನ್ನಿ, ಕೈಲಾಸ ಕಾಸಿದ್ರೆ ನೋಡಕ್ಕೆ. ಕಮ್ ವಿತ್ ಯುವರ್ ಫ್ರೆಂಡ್ಸ್, ಎಲ್ಲನ ಕರ್ಕೊಂಡು ಬನ್ನಿ, ಎಂಜಾಯ್ ಮಾಡಿ. 2 hours you will have fun. ಎಸ್, March 8 ರಿಲೀಸ್ ಆಗ್ತದೆ. ಬನ್ನಿ, ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ವಿ. ಸೊ ನಿಮ್ಗೆ ಎಲ್ಲೂ ಬೋರ್ ಅನ್ಸಲ್ಲ, ಅಯ್ಯೋ ಅನ್ಸಲ್ಲ, ಫುಲ್ ನಕ್ಕೊಂಡು ಹೋಗ್ತೀರಾ, ಖುಷಿಯಾಗಿ ಹೋಗ್ತೀರಾ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾನೇ ಆಗಿರಲಿ ಇದು, ನೋಡ್ತಾರೆ ಕೂಡ. ಯಾವ ಸರ್ಟಿಫಿಕೇಟ್ ಅದು ಮೇ ಬಿ ಕೆಲವೊಬ್ರು ಏನೋ ಒಂದು ಇದು ಮಾಡ್ಬೋದು, ಬಟ್ ಇಟ್ಸ್ ಬಟ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಿಮ್ಗೆ ಎಲ್ಲೂ ವಲ್ಗರ್ ಇಲ್ಲ, ವಲ್ಗರ್ನೆಸ್ ಇಲ್ಲ. ಇಟ್ಸ್ ಆಲ್ ಡೀಸೆಂಟ್ ಕ್ಲೀನ್ ಫಿಲಮ್. ಎಸ್, ಇಡೀ ಫ್ಯಾಮಿಲಿ ಕೂತ್ಕೊಂಡು, ಇಡೀ ಕುಟುಂಬಗಳು ಬಂದು ನೋಡ್ಲಿ ನಿಮ್ಮ ಸಿನಿಮಾ. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.